ಮೈ ಚಾನಲ್ ಸ್ನೇಜು ಅಫಿಷಿಯಲ್. ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ಇಂಡಿಯನ್ ಏರ್ಫೋರ್ಸ್ ಒಳಗಡೆ ಅಗ್ನಿವೀರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದ್ರೆ ಅಪ್ಲಿಕೇಶನ್ ಯಾವಾಗಿಂತನೇ ಇರ್ತೈತಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಹೈಟ್ ಇರಬೇಕು, ಫಿಸಿಕಲ್ ಏನಿರ್ತೈತಿ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಎಷ್ಟು ವರ್ಷದ ನೌಕರಿ ಇರ್ತೈತಿ, ಪೇಮೆಂಟ್ ಏನಿರ್ತೈತಿ, ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಸೊ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗೈತಿ, ಈಗಾಗಲೇ ಸ್ಟಾರ್ಟ್ ಆಗೈತಿ ಅಂದ್ರೆ ಜನವರಿ 7 ಹಿಡ್ಕೊಂಡು ಜನವರಿ 27 ಸೊ ಕೊನೆಯ ದಿನಾಂಕ ಐತಿ. ಇಲ್ಲಿ ಡೇಟ್ ಆಫ್ ಬರ್ತ್ ಶೋ ಮಾಡಕತ್ತೀನಿ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಎಜುಕೇಷನ್ ನೋಡ್ಕೊಳ್ರಿ, ಕಂಪಲ್ಸರಿಯಾಗಿ ಸೈನ್ಸ್ ಮುಗ್ದಿರಬೇಕು. ಸೆಕೆಂಡ್ PUC ಸೈನ್ಸ್ದೊಳಗಡೆ ಸಬ್ಜೆಕ್ಟ್ ಯಾವ ಇರಬೇಕು ಅದನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಸೆಕೆಂಡ್ PUC ಸೈನ್ಸ್ ಮುಗ್ದಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಇದು. ಇಲ್ಲೇನು ಮ್ಯಾಥಮೆಟಿಕ್ಸ್, ಫಿಸಿಕ್ಸು, ಇಂಗ್ಲೀಷು, ಸೊ ಜೊತೆಗೆ ಬೇರೆನೂ ಸಬ್ಜೆಕ್ಟ್ದವರು ಎಲ್ಲನೂ ಇಲ್ಲಿ ಅಪ್ಲೈ ಮಾಡ್ಬೋದು. ಅದನ್ನು ನೋಡ್ಕೊಳ್ರಿ ಯಾವ್ಯಾವ ಎಂತಂತೇಕ್ಷಿಂದ ಇಲ್ಲೆಲ್ಲನೂ ಅದ ನೋಡ್ರಿ. ಇದು ಏನೈತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪಲ್ಸರಿ ಸೈನ್ಸ್ ಮುಗಿದಿರಬೇಕು. ಸೆಕೆಂಡ್ PUC. ಮತ್ತು ಸರ್ ನಂದು ಆರ್ಟ್ಸ್ ಮುಗ್ದೈತಿ, 15 ಮುಗ್ದೈತಿ, ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. 15ದವ್ರಿಗೆ ಏನಿಲ್ಲ, 15 ಮತ್ತು ಸೆಕೆಂಡ್ PUC ಆರ್ಟ್ಸ್ ಮುಗಿದವ್ರಿಗೂ ಇಲ್ಲ. ಇನ್ನು ವಯೋಮಿತಿ ನೋಡ್ಕೊಳ್ರಿ. ಏಜ್ ಏನಿರ್ಬೇಕಪ್ಪ ಅಂತಂದ್ರೆ ಈ 17 21 ವಯೋಮಿತಿ. ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರಬೇಕು ಇಲ್ಲಿ ನೋಡ್ರಿ. 1 ಜನವರಿ 2005 ಹಿಡ್ಕೊಂಡು 1 ಜುಲೈ 2008 ಈ ಡೇಟ್ ಆಫ್ ಬರ್ತ್ ಏನೈತಿ ಇದೇ ಡೇಟ್ ಆಫ್ ಬರ್ತ್ ಒಳಗಡೆ ಜನಿಸಿರಬೇಕು. ಸೊ 21 ಕಂಪ್ಲೀಟ್ ಆಗಿರಬಾರ್ದು. 21 ಮೇಲೆ ಆಗಿತ್ತಂದ್ರೆ ನಡೆಯಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕೇಳ್ಬೋದು ನೀವು, ಸರ್ ನಂದು 2004 ಡಿಸೆಂಬರ್ ಐತ್ರಿ ನಡೀತಿದೆ ಅಂತ ಕೇಳಿದ್ರೆ ನಡೆಯಂಗಿಲ್ಲ ತಮ್ಗೊಳ್ರೆ. ಕಂಪಲ್ಸರಿಯಾಗಿ ಸೊ ಇದೇ ಡೇಟ್ ಆಫ್ ಬರ್ತ್ ಮುಂದ್ಗಡೆ, ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ. ಸರ್ ನಂದು ಆಗಸ್ಟ್ 2008 ಐತೆ ಅಂದ್ರೆ ನಡೆಯೋದಿಲ್ಲಪ್ಪ. ಇದು ಏಜ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಫಸ್ಟಿಗೆ ಏನಿರ್ತೈತಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಅದನ್ನು ನೋಡ್ಕೊಳ್ರಿ. ಹೈಟ್ ನೋಡ್ಕೊಳ್ರಿ. ಹೈಟ್ ಭಾಳ ಕಡಿಮೆ ಇರ್ತೈತಿ. ಮೊದಲಾಗಿ ಹೇಳ್ಕೊಂಡ್ರೆ ಹೈಟು ಸೊ ಭಾಳಷ್ಟು ಕಡಿಮೆ. ಮೇಲ್ ಕ್ಯಾಂಡಿಡೇಟ್ಗೆ 152 ಸೆಂಟಿಮೀಟರ್ ಭಾಳ ಕಡಿಮೆ ಆಯಿತು. ಹುಡುಗಿಯರಿಗೂ ಅದ ಸೇಮ್ ಐತಿ 152. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳ ಇಬ್ಬರು ಅಪ್ಲಿಕೇಶನನ್ನು ಹಾಕ್ಬೋದು. ಹೈಟಿಗೆ ತಕ್ಕ ಹಾಗೆ ವೇಟನ್ನು ನೋಡ್ತಿರ್ತಾರೋ. 152 ಹೈಟ್ ಅಂದರೆ ಕಂಪಲ್ಸರಿ 48 ಮ್ಯಾಗ ನಿಮ್ದು ಹೈಟ ಇರಬೇಕು. ಸೊ ಆಲ್ಮೋಸ್ಟ್ 45 48 ಓಕೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇದು ಹೈಟ್ದು ವೇಟು. ಮತ್ತು ಫಸ್ಟಿಗೆ ಏನೈತಿ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ. ಎಕ್ಸಾಮ್ ಸಿಲೆಬಸ್ ಏನಿರ್ತೈತಿ ಅದು ಏನೈತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಎಕ್ಸಾಮ್ ಸಿಲೆಬಸ್ ನೋಡ್ರಿ ಇಲ್ಲೈತಿ. 60 ನಿಮಿಷ ಸಮಯ ಇರ್ತೈತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಎಷ್ಟು ಇರ್ತೈತಿ, ಏನು 1 ಮಾರ್ಕ್ಸಿಗೆ ಲೆಸ್ ಇರ್ತೈತಿ. ಆಲ್ಮೋಸ್ಟಲ್ಲಾಗಿ ಪೂರ ಸಿಲೆಬಸ್ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿಲೆಬಸ್ ಇರ್ತೈತಿ. ಬೇರೆ ಯಾವುದೂ ಇರೋಂಗಿಲ್ಲ. ನೀವು ಕೇಳ್ಬೋದು ನಾವು ಆರ್ಟ್ಸ್ದು ಏನರ ಅದೇ ಇದು ಇರ್ತದೆ ಅಂತೇಶಿಂದ. ಸೊ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇರ್ತೈತಿ. GKನೂ ಕೇಳ್ತಿರ್ತಾರೆ. ಈ ಥರ ಸಿಲೆಬಸ್ ಇರ್ತೈತಿ. ಮೈನಸ್ ಮಾರ್ಕ್ಸ್ ಇರ್ತೈತಿ. 0.2 ಮಾರ್ಕ್ಸ್ ಮೈನಸ್ ಇರ್ತೈತಿ. ಇದು ಎಕ್ಸಾಮ್ ಆದ ಬಳಿಕ ಫಿಸಿಕಲ್ ಇರ್ತೈತಿ. ಎಕ್ಸಾಮ್ದಾಗ ಯಾರು ಸೆಲೆಕ್ಷನ್ ಹಾಕಿರಿ ಮಿನಿಮಮ್ ಮಾರ್ಕ್ಸ್ ತೊಗೊಂಡ್ಬಿಟ್ಟು ಪಾಸ್ ಆಗಿರ್ತಕ್ಕಂಥವ್ರಿಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ಗಿಂತ ಮೊದಲ ಪೇಮೆಂಟ್ ನೋಡ್ಕೊಳ್ರಿ. ಇದು 4 ವರ್ಷ ಅಗ್ನಿವೀರ ನೌಕರಿ. ಏರ್ಫೋರ್ಸ್ ಒಳಗಿರ್ತಕ್ಕಂಥ ಅಗ್ನಿವೀರ ಇದು. ಸೊ GD ಅಗ್ನಿವೀರಲ್ಲ, ಇದು 4 ವರ್ಷ ಈ ಥರ ಪೇಮೆಂಟ್ ಇರ್ತೈತಿ. ಸೊ ಪೇಮೆಂಟ್ ಏನೈತಿ ಇದ್ದೈತಿ ನೋಡ್ರಿ. ಸೊ ಆಲ್ಮೋಸ್ಟ್ ಅಲ್ಲಾಗಿ ಸ್ಟಾರ್ಟಿಂಗ್ ನೀವು 30 ಪ್ರತಿ ತಿಂಗಳದಂಗೆ ತೊಗೋತಿರ್ತೀರಿ. ಮುಂದೆ ಹೋದಂಗೆ ಹೆಚ್ಚಾಗುತ್ತೆ. ಇದು ಪೇಮೆಂಟ್ ಆಯ್ತಾ. ಇದಾದ ಬಳಿಕ ಫಿಸಿಕಲ್ ನೋಡ್ಕೊಳ್ರಿ. ಸೊ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ್ಮ್ಯಾಗ ಫಿಸಿಕಲ್ ಎಷ್ಟು ಐತಪ್ಪ ಅಂತಂದ್ರೆ 16 ಮೀಟರ್ ರನ್ನಿಂಗ್ ಇರ್ತೈತಿ. 7 ನಿಮಿಷ ಸಮಯ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳೆಯರಿಗೆ 8 ನಿಮಿಷ ಆರಾಮಾಗಿ ಓಡ್ತೀರಿ. 16 ಮೀಟ್ರ್ ಇದೇನು ಭಾಳ ಟೈಮ್. ಆಲ್ಮೋಸ್ಟ್ ಅಗ್ನಿವೀರದವ್ರಿಗೆ 5.40 ಇರ್ತೈತಿ. ಇದಕ್ಕೇನೈತಿ 7 ನಿಮಿಷ ಐತಿ. ಪುಷಪ್ ಅಂದ್ರೆ ಡೀಪ್ಸ್ ಅಂತಾರೆ, ಸಿಟ್ಟಪ್ ಅಂದ್ರೆ ಮಲ್ಕೋದು ಹೇಳೋದು, ಸ್ಕ್ವಾಟ್ಸ್ ಅಂದ್ರೆ ಜಂಪ್ ಮಾಡೋದು, ಅಂದ್ರೆ ಮುಂದ್ಗಡೆ ಕೈ ಹಿಡ್ಕೊಂಡು ಜಂಪ್ ಮಾಡೋದು. ಇದು ಇಲ್ಲಿ ಪುಷಪ್ ಮಹಿಳೆಯರಿಗೆ ಇರೋಂಗಿಲ್ಲ. ಓಕೆ, ಈ ಥರ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ್ಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ್ಮ್ಯಾಗ ಅಂತಿ ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಎಲ್ಲನೂ ಸೇಮ ಹೋಲ್ ಬಾಡಿ ಸ್ಕ್ಯಾನ್ ಚೆಕ್ ಮಾಡ್ತಾರೆ. ಎಲ್ಲನೂ ಒಂದು ಅರಿಬಿಯನ್ನು ಬಿಡಲಾರ್ದೆ ಎಲ್ಲನೂ ಕಳಿಸಿ ಎಲ್ಲನೂ ಚೆಕ್ ಮಾಡಿ ಸೊ ಮೆಡಿಕಲ್ನ ಫೈನಲ್ಲ ಸೆಲೆಕ್ಷನ್ ಮಾಡ್ಕೋತಾರೆ. ಈ ಥರ ಪ್ರೊಸೆಸಿಂಗ್ ಇರ್ತೈತಿ. ಯಾರ್ದು ಸೈನ್ಸ್ ಮುಗ್ದೈತಿ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ ಇನ್ನು 27 ಜನವರಿ 2025 ತನಕ ಐತಿ. ಎಕ್ಸಾಮ್ ಯಾವಾಗ ನಡೀತಿತ್ತಪ್ಪ ಅಂತಂದ್ರೆ ಮಾರ್ಚ್ 22. ಸೊ ಮಾರ್ಚ್ 22 2025 ಒಳಗೆ ಆನ್ಲೈನ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ. ಆಲ್ಮೋಸ್ಟ್ ಅಲ್ಲಾಗಿ ಇದ್ರ ಬಗ್ಗೆ ಯಾವುದಕ್ಕೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ. ಏನಂತಂದ್ರೆ ಸಿಲೆಬಸ್ ಫಾರ್ ಇಂಡಿಯನ್ ಏರ್ಫೋರ್ಸ್ ಅಂತೇಶನ್ ಸರ್ಚ್ ಮಾಡಿರಿ. ಅಲ್ಲಿ ಚೊಲ್ತಂಗೆಲ್ಲ ಸಿಲೆಬಸ್ನು ಕ್ಲಿಯರಾಗಿ ಗೊತ್ತಾಗುತ್ತೆ. ಮಾಹಿತಿಯನ್ನು ತಕ್ಕೊಂಡು ಆಲ್ಮೋಸ್ಟ್ ಅಪ್ಲಿಕೇಶನ್ ಹಾಕ್ಕೊಂಡು ದೇಶ ಸೇವೆ ಮಾಡೋಕ್ಕೆ ಡಿಫೆನ್ಸ್ ಒಳಗಡೆ ಆಯ್ಕೆ ಆಗ್ಬೋದು. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.